ಮುಂದೆ ಹೋಗ್ತಾವ ನನಗೆ ಗೊತ್ತಾಯ್ತಾವ ಇನ್ನೊಂದು 20 ವರ್ಷಕ್ಕೆ ಅವು ಯಾವ ಇರಂಗಿಲ್ಲ ರೀ. 10 ವರ್ಷದಿಂದ ನಾನು ಹಂಗೆ ಅನ್ಕೊಂಡಿದ್ದೆ, ಮತ್ತೆ ಜಾಸ್ತಿ ಆಗಿತ್ತು. ಇಲ್ಲ ಆದ್ರೆ ಸಂಬಂಧಗಳು ನಡೆದಿದ್ದಿಲ್ಲ. ಈಗ ನಮ್ಮವ್ರೆಲ್ಲರೂ ಒಳಪಂಗಡದ ಜನಾಂಗ ಸಂಬಂಧಗಳನ್ನ ಬೆಸೆಯಾಕತ್ತಿದ್ರು. ವೈವಾಹಿಕ ಸಂಬಂಧಗಳು, ವ್ಯಾವಹಾರಿಕ ಸಂಬಂಧಗಳು, ಬೇರೆ ಬೇರೆ ಸಂಬಂಧಗಳು ಬೆಸೆಯಾಕತ್ತಾವ. ಆದ್ರೆ ಅವು ಹೆಂಗದವಪ್ಪ ಅಂದ್ರೆ ಈಗ ಸ್ಟೇಟಸ್ ಮೇಲೆ ಹೊಂಟಾವ. ಹೌದು, ಅಂದ್ರೆ ನಾನು MLA ಇದೀನಿ ಅಂದ್ರೆ ಅವ MLA ಇರ್ಬೇಕಷ್ಟ, ನಾ ಮಂತ್ರಿ ಇದೀನಿ ಅಂದ್ರೆ ಅವ ಮಂತ್ರಿ ಇರ್ಬೇಕಷ್ಟ, ನಾ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಇದೀನಿ ಅಂತಂದ್ರೆ ಅವನು ಇಂಡಸ್ಟ್ರಿಯಲ್, ಹಿಂಗೆ ಬೀಗತನ ನಡೆದಾವ. ಆದ್ರೆ ಬಸವಣ್ಣವ್ರ ಕನಸು ಏನಾಗಿತ್ತು? ಬಹಳ ಎತ್ತರದವನ ಮಗಳನ್ನ ಬಹಳ ಸಣ್ಣವನಿಗೆ ತಗೋಬೇಕು, ಬಹಳ ಸಣ್ಣವನ ಮಗಳಿಗೆ ಹಿಂಗೊಂದು ಕನಸಿತ್ತು ಅವ್ರದ್ದು. ಅದು ಇನ್ನೂ ನಡೆದಿಲ್ಲ. ಮುಂದಿನ ದಿನಮಾನದಾಗ ಅದು ನಡೀತೈತಿ. ಆದ್ರೆ ಒಂದೇನು ಅಂತಂದ್ರೆ ತಮಗೆ ನಾನು ಹೇಳಕ್ ಬಯಸೋದು, ಹೇಳೋದು ಧರ್ಮದ ಕಾಲಂ ನೋಡ್ರಿ. ಈಗ ನಾನೇನು ಹೇಳಿದೆ, ಧರ್ಮದ ಕಾಲಂ ಬಂದಾಗ ಒಂದು ಶಬ್ದವನ್ನ ಮಹಾಸಭೆ ಉಲ್ಲೇಖ ಮಾಡಿತು. ನಮ್ಮ ಈಶ್ವರ್ ಖಂಡ್ರೆ ಅವರು ಪ್ರಾಸ್ತಾವಿಕ ಭಾಷಣದೊಳಗೆ ಹೇಳಿದ್ರು. ಅದನ್ನ ಏನ್ ಹೇಳಿದ್ರು ಹೇಳಿ ನೋಡೋಣ. ಧರ್ಮದ ಕಾಲಂನಲ್ಲಿ ನಾವು ಹಿಂದೆ ವೀರಶೈವ ಲಿಂಗಾಯತ ಬರೆಸಬೇಕು ಅಂತ ಹೇಳಿದ್ದೇವೆ. ಅದು ಅರ್ಜಿ ತಿರಸ್ಕೃತವಾಗಿರೋದ್ರಿಂದ ಈಗೂ ಕೂಡ ನಾವು ಅದನ್ನೇ ಮಾಡುತ್ತೇವೆ, ಅದಕ್ಕೆ ಬದ್ಧರಾಗಿದ್ದೇವೆ ಅಂತ ಒಂದೇದ್ದು ಹೇಳ್ಕೊಂಡು, ಈಗ ಸದ್ಯಕ್ಕೆ ತಾವೆಲ್ಲ ಏನು ಹೇಳಿದಿರಲ್ಲ, ತಮ್ಮ ವಿವೇಚನೆಗೆ ಬಿಡ್ತೀವಿ, ಅದನ್ನು ನೀವು ಹಂಗೆ ಬರೆಸ್ಬೋದು. ಯಾರಿಗೆ ವೀರಶೈವ ಲಿಂಗಾಯತನೇ ಸರಿ ಅಂತ ಅನ್ಸುತ್ತೆ ಧರ್ಮದ ಕಾಲಂದೊಳಗೆ ಅದನ್ನ ಬರೆಸ್ರಿ, ಹಿಂದೂ ಅನಿಸುತ್ತೆ ಹಿಂದೂನು ಬರೆಸ್ರಿ ಅಂತ ಎರಡೂ ಹೇಳಿದ್ರು ಅವರು. ವಿವೇಚನೆಗೆ ಬಿಟ್ಟಿದ್ದೇವೆ ಇದರ ಅರ್ಥ ಏನು? ಅವ್ರಿಗೊಂದು ವಿವೇಚನೆ ಐತೆ ಅಂದಂಗೆ ಆಯ್ತಲ್ಲ. ವಿವೇಚನಾ ಶೂನ್ಯ ಸಮಾಜ ಅಂತೂ ಅಲ್ಲ ಇದು. ಆದರೆ ಇದು ದಿಂಗಾಲೇಶ್ವರ, ಈಗ ಕಾಂತರಾಜ್ ಆಯೋಗದ ವರದಿ ಇತ್ತು. ಆ ವರದಿಯ ಬಗ್ಗೆ ಅತಿ ದೊಡ್ಡ ಅಬ್ಜೆಕ್ಷನ್ ಏನು ಅಂದರೆ, ಕರ್ನಾಟಕದಲ್ಲಿ ಅತಿ ದೊಡ್ಡ ಸಮುದಾಯವಾಗಿರುವ ಲಿಂಗಾಯತ ಸಮುದಾಯವನ್ನು 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಅಂತ. ಈಗ ನಿಮಗೆಲ್ಲ 3ನೇ ಸ್ಥಾನಕ್ಕೆ ಇಳಿಸ್ಬಿಟ್ಟಿದ್ದಾರೆ ಕಾಂತರಾಜ್. ಅದಕ್ಕಾಗಿ ವಿರೋಧ. ಈಗ ನೀವು ಇನ್ನೊಂದು ಜಾತಿ ಗಣತಿ ನಡೀತಾ ಇರುವಾಗ ಅರ್ಧ ಜನ ಹಿಂದೂ ಅಂತ ಬರೆಸಿದ್ರು, ಇನ್ನರ್ಧ ಜನ ವೀರಶೈವ ಲಿಂಗಾಯತರು ಅಂತ ಬರೆಸಿದ್ರು, 4ನೇ ಸ್ಥಾನಕ್ಕೂ 5ನೇ ಸ್ಥಾನಕ್ಕೆ ಹೋಗ್ಬಿಡಲ್ವಾ ಲಿಂಗಾಯತರು, ವೀರಶೈವ ಲಿಂಗಾಯತರು? ಆ ನೋವು ನಮಗೆ 2017-18ರಲ್ಲಿ ಕಾಡಿತು. ಅವಾಗ ಎಷ್ಟು ವಿರೋಧ ಮಾಡಿದೀವಿ ಹೇಳಿ ನಾವು ನೋಡೋಣ. ಎಷ್ಟು ನೀವು ನಿಮ್ಮ ಚಾನಲ್ಗಳು ನಮ್ಮನ್ನು ತೋರಿಸಿಲ್ಲ, ಎಷ್ಟು ಪೇಪರ್ ಎಲ್ಲ ಕಡೆ ಹೋರಾಟ ಮಾಡಿಲ್ಲ ನಾವು. ನೀವು ಭಾಳ ಸ್ಟ್ರಾಂಗ್ ಶಿವಯೋಗ ಮಂದಿರದಲ್ಲಿ ಭಾಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಟು, ನಾ ಭಾಳ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ಈ ಸಮಾಜದ ಮೇಲೆ ಅಟ್ಯಾಕ್ ಮಾಡಕ್ ಬಂದಂತಹ ಯಾವುದೇ ಪಕ್ಷ ಇರಲಿ ಅದ್ರ ವಿರುದ್ಧ ನಾ ಮಾತಾಡಿದ್ದೀನಿ. ಕೆಲವು ಸಾರಿ ಕಾಂಗ್ರೆಸ್ ಪಕ್ಷದ ವಿರುದ್ಧನೂ ನೇರವಾಗಿ ಮಾತಾಡಿದ್ದೀನಿ, ಕೆಲವು ಸಾರಿ BJP ವಿರುದ್ಧನೂ ಕೂಡ ನಾನು ನೇರವಾಗಿ ಮಾತಾಡಿದ್ದೀನಿ. ನಾನೇನೋ ಒಂದು ಪಕ್ಷದ ಅಭಿಮಾನ ಇಟ್ಟುಕೊಂಡು ಎಂದೂ ಕೂಡ ನಾ ಮಾತಾಡಿಲ್ಲ. ಅದಕ್ಕೆ ಸಾಕಷ್ಟು ಉದಾಹರಣೆಗಳದೋ, ಅವನು ಇಲ್ಲಿ ಉಲ್ಲೇಖ ಮಾಡೋದು ಬೇಡ. ವ್ಯಕ್ತಿ ಅನ್ಯಾಯವನ್ನು ಮಾಡಿದಾಗ ವ್ಯಕ್ತಿ ವಿರುದ್ಧ ಪ್ರತಿಭಟನೆ ಮಾಡಿದ್ದೀನಿ, ಸರ್ಕಾರ ಅನ್ಯಾಯ ಮಾಡಿದಾಗ ಸರ್ಕಾರದ ವಿರುದ್ಧನೂ ಕೂಡ ನಾ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ನಾ ಮಾಡಿದ್ದೀನಿ.